ಸೂಕ್ತ ನಿರ್ಧಾರ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಡೆಲ್ಲಿಯಲ್ಲಿ ಕೂಡ ಕೆಲವರು ಇಲ್ಲಿಂದ ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು, ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ನಾನು ಸ್ಪಷ್ಟವಾಗಿ ನನ್ನ ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ. ನನಗೆ ಯಾರು ನಂಬಿದ್ದೀನೋ ಅವರೇ ಮೋಸ ಮಾಡಿದ್ರು ಅಂತ ಭಾವಿಸ್ತೇನೆ. ಯಾರು ನಂಬಿದ್ರಿ ಸರ್? ಇದೆಲ್ಲ ಬೇಡ ಸರ್. ಇವಾಗ ಈ ಒಂದು ವಿಚಾರದಲ್ಲಿ ಸಂದೇಶ ಏನು ಹೋಗ್ತಾ ಇದೆ ಅಂದ್ರೆ ದಲಿತರು ವಿರೋಧಿ ಆಗಿಲ್ಲ. ಹೇಗೆ ಇವಾಗ ಬಲಗೈ ಸಮುದಾಯಕ್ಕೆ ಎಡಗೈ ಸಮುದಾಯದವರೇ ಅಡ್ಗಲ್ ಹಾಕಿದ್ರು. ನಿಜ, ಅದು ಗೊತ್ತಿರೋ ವಿಚಾರನೆ. ಇವತ್ತಿನ ನಾನು ಕಳೆದ 2 ಚುನಾವಣೆಗಳಲ್ಲೂ ಕೂಡ ಎಡಗೈ ಸಮುದಾಯದ KH ಮುನಿಯಪ್ಪನವರ ಎಲ್ಲ ಸಹಪಾಠಿಗಳಲ್ಲಿ ನಮಗೆ ಮಾಡಲಿಲ್ಲ, JDS ಮಾಡಿದ್ರು. ಅದು ಹೊಸ ವಿಚಾರ ಅಲ್ಲವೇ ಇಲ್ಲ. ಪ್ರತಿ ಬಾರಿ ಕೂಡ ಅವ್ರು ಗೆಲ್ಲಬೇಕು, ಅವ್ರ ಮಗಳು ಗೆಲ್ಲಬೇಕು, ಅವ್ರಿಗೆ ಬಲಗೈ ಸಮಯದ ಓಟ್ ತಗೊಂಡು ಗೆಲ್ಲಬೇಕು, ಅಲ್ಲಿ ಹೋಗಿ ನಮ್ಗೆ ಲೆಫ್ಟ್ ಕೋಟ ಅಂತೇಳಿ ಅಧಿಕಾರ ಚಲಾಯಿಸ್ಬೇಕು. ಇದು ಅವ್ರ ಅಜೆಂಡಾ. ನಾವು ಕೂಡ ಅವರಿಗೆ ಮತ ಹಾಕ್ತೀವಿ, ಗೆಲ್ಲಿಸ್ತೀವಿ. ನಮ್ಮಲ್ಲಿ ಕಳೆದ 25 ವರ್ಷಗಳ ಕಾಲ ನಾವು ಲೆಫ್ಟು ರೈಟು ಅಂತ ನೋಡಿಲ್ಲ. ಎರಡೂ ಒಂದೇ ಅಂತೇಳಿ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ವಿ. ಆ ಲೆಫ್ಟ್ ಊಟಕ್ಕಿದ್ದೀವರೇ ಅಲ್ಲ ಸಾಹೇಬ್ರೆ ಅಲ್ವಾ? ಹಂಗಾಗಿ ನಾನು ಮಾಡಿದ್ರು ಆ ತಪ್ಪನ್ನು ಅನುಭವಿಸ್ತೀನಿ, ಅವ್ರು ಮಾಡೋದು ಅನುಭವಿಸ್ತಾರೆ. ಯಾರ್ಯಾರು ಮಾಡಿದ್ದಾರೆ ಆ ಪ್ರತಿಫಲ ಇವತ್ತು ನಾವು ಚೆನ್ನಾಗಿರ್ಬೋದು, ಒಂದೇ ಒಂದು ದಿವಸ ಖಂಡಿತ ಅನುಭವಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನೇನಿರುತ್ತೆ ನೋಡಿ, ನಮಗೆ ಸ್ವಂತಕ್ಕೆ ನನಗಾಗ್ಲಿ, ನಂಜೇಗೌಡರಿಗಾಗ್ಲಿ, ಕೊತ್ತೂರು ಮಂಜುಗಾಗ್ಲಿ, ಅನಿಲ್ ಕುಮಾರ್ಗಾಗ್ಲಿ, ನಜೀರ್ ಅಹಮದ್ ಆಗಲಿ, ಸುಬ್ಬಾರೆಡ್ಡಿಯವ್ರಿಗಾಗ್ಲಿ ಊಟಕ್ಕೆ ಕಾಸಿಗೆ ಬೇಕು ಅಂತ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಗೆಲ್ಲರೂ ಕೂಡ ಒಂದು ಡ್ರೀಮ್ ಇದೆ, ನನ್ನದು ನನ್ನ ಮನೆ ನನ್ನ ಜಿಲ್ಲೆ ಅಂತ. ಆ ಜಿಲ್ಲೆಗೆ ನಮಗೆ ಅವಕಾಶ ಕೊಟ್ಟಾಗ, ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಟ್ಟಾಗ ನಾವು ಏನೆಲ್ಲ ಮಾಡಿ ತೋರಿಸ್ಬೋದು ಅಂತ ಪ್ರಯತ್ನ ಮಾಡ್ತೀವಿ. ಆಯಾಸ ಇಟ್ಕೊಂಡಿದ್ದವರು ನೀವು ಆಯಾಸಿಗೆ ಮಂಡಳಿಸ್ಬಿಟ್ರಿ. ಕಳೆದ ಬಾರಿಯೂ ಕೊಡಲಿಲ್ಲ. ಕಳೆದ ಬಾರಿ ಇದ್ದಂಥ ಗೌರವಾನ್ವಿತ ಸುರೇಶ್ ಅವರು ಹಾರ್ಟ್ ಕೊಟ್ಟು ಲೆಕ್ಕಕ್ಕಿಲ್ಲ, ಅಷ್ಟಕ್ಕೆ ಸೀಮಿತ ಆಗ್ಬಿಟ್ರು. ಅವರು ಬಂದಾಗ ಎಲ್ಲ ಒಂದೊಂದು ತಾಲೂಕಿಗೆ ಪುರಸಭೆ ಗ್ರ್ಯಾಂಟ್ ಕೊಡ್ತಿದ್ದು ಬರೆಸ್ಬಿಟ್ರು, 100 ರೂಪಾಯಿ ಕೊಡಲಿಲ್ಲ. ಇಷ್ಟೇ ಅಲ್ಲ, ಮನೆ ಬರ ಎಲ್ಲ ಉಸ್ತುವಾರಿ ಅಂತೇಳಿ ನಾವು ಕೂಡ ಯಾರೂ ಬಾಯಿ ಬಿಚ್ಚಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಬಹಳ ಹತ್ರದಲ್ಲಿದ್ದರು, ಅದಕ್ಕೋಸ್ಕರ ನಾವು ಯಾರೂ ಅವ್ರು ಕೇಳ್ತಾ ಇರಲಿಲ್ಲ. ಇದು ಆಗಬಾರ್ದು, ಜಿಲ್ಲೆಯವರೇ ಆದರೆ ಜಿಲ್ಲೆ ಅಭಿವೃದ್ಧಿ ಸಹಕಾರಿಯಾಗುತ್ತೆ ಅಂತ ಬಯಸಿದ್ವಿ. ಅದೇ ಆಗಲಿಲ್ಲ. ಇನ್ನೇನು ನಮ್ಮನ್ನು ಸಮಾಧಾನ ಮಾಡ್ತೀರಿ ನೀವು ನಮ್ಮನ್ನು ಸಮಾಧಾನ ಮಾಡಬೇಕು, ಜನರನ್ನು ಸಮಾಧಾನ ಮಾಡಿ ಆಗೋದಿಲ್ಲ. ವಿಶೇಷವಾಗಿ ಇವತ್ತು ನೀವೇ ಪತ್ರಕರ್ತರು ಹೇಳಿ, ಕೋಲಾರ ಜನ ರೋಚಿಗೆದ್ದಿದಾರ ಇದ್ದಿಲ್ವಾ? ಇಟ್ಟಿದ್ದಾರೆ. ಒಂದು ಸಮುದಾಯ ಅಲ್ಲ, ಎಲ್ಲ ಸಮುದಾಯದವರು ಕೂಡ ನಮಗೆ ಈ ಮೋಸ ಮಾಡಿದ್ರು, ನಮ್ಮ ಜಿಲ್ಲೆಯವನ್ನ ಹೆಸರನ್ನು ಮಾಡಲಿಲ್ಲ ಅನ್ನೋ ನೋವು ಎಲ್ಲರಿಗೂ ಇದ್ದೇ ಇದೆ. ಇದು ಯಾವ ರೀತಿ ಸ್ಪಾಟ್ಗಳು ಹೇಳಕ್ಕಾಗಲ್ಲ, ಕಾದ್ ನೋಡೋಣ. ಕೋಲಾರ ಜಿಲ್ಲೆಗೆ ಬಹಳ ವರ್ಷಗಳ ನಂತರ ಸ್ವಚ್ಛತಾವನ್ನು ಕೊಡ್ತಾರೆ ಅಂತೇಳಿ DK ಶಿವಕುಮಾರ್ ಸರ್ಕಾರದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಶಾಸಕರು ಬಹಳ ನಿರೀಕ್ಷೆಯಿಂದ ಕಾದ್ವಿ. ನಿಜಕ್ಕೂ ಕೂಡ ಇವತ್ತು ಕೋಲಾರ ಜಿಲ್ಲೆಗೆ ದೊಡ್ಡ ಆಘಾತ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ವರ್ಷದ ಕಾಲ ಏನು ಸಚಿವರಾಗಿ ಮಾಡಲಿಕ್ಕೆ ಬಂದರೋ ಅವರೆಲ್ಲ ಟೂರಿಂಗ್ ಟಾಯ್ಸ್ ಇದ್ದಂಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವುದೇ ಗಮನವನ್ನು ಹರಿಸಿರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ಮಾಲ್ದೂರಿನ ನಂಜೇಗೌಡರು, ಕೋಲಾರದ ಕೊತ್ತೂರು ಮಂಜುನಾಥ್ ಅವರು, ಚಿಕ್ಕಬಳ್ಳಾಪುರ ಕೋಲಾರ MLC ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಬಾರಿ ಕೋಲಾರಕ್ಕೆ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒತ್ತಡವನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರು, ಇವರೆಲ್ಲರ ಬಳಿಗೆ ನಮ್ಮ ಒತ್ತಾಯವನ್ನ ಮನವಿಯನ್ನ ಮಾಡಿದ್ವಿ. ನಮಗೂ ಭರವಸೆ ಇತ್ತು, ಅವರೆಲ್ಲ ಕೂಡ ಕಳೆದ ಬಾರಿ ನಿಮ್ಮ ಜಿಲ್ಲೆಗೆ ಮೋಸ ಆಗಿದೆ, ಈ ಬಾರಿ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಿನ್ನೆ ಬೆಳಗಿನವರೆಗೂ ಆಶಾದಾಯಕವಾಗಿದ್ವಿ. ಕನಿಷ್ಠ ಪಕ್ಷ ಇಷ್ಟು ವರ್ಷಗಳ ನಂತರ ಕೋಲಾರ ಜಿಲ್ಲೆಯ ಸ್ಥಳೀಯರಿಗೆ ಅವಕಾಶ ಸಿಗ್ತಾ ಇದೆ. ಈ ಬಾರಿ ಆದರೂ ಕೂಡ ಜಿಲ್ಲೆಯ ಜನತೆ ಒಂದು ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋ ಆಸೆಯಿಂದ ಇದೆ. ಆದರೆ ಏನಾಯ್ತೋ ಗೊತ್ತಿಲ್ಲ. ಇವತ್ತು ನಮ್ಮ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು
ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ಸಿದ್ದರಾಮಣ್ಣವರು ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಅನ್ಯಾಯವನ್ನು ಇವತ್ತು ಮಾಡಿ ನಮ್ಮ ಜಿಲ್ಲೆಯ ಜನತೆಗೆ ದೊಡ್ಡ ಮೋಸವನ್ನು ಮಾಡಿದ್ದಾರೆ ಇವತ್ತು. ಯಾಕಂದರೆ ಇಲ್ಲಿ ನಾವಿನ್ನೂ ಹೇಳ್ತಾ ಬರ್ತಾ ಇದ್ವಿ, ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಭಾರತ ದೇಶದಲ್ಲಿ 2ನೇ ಹೆಚ್ಚು ಬಲಗೈ ಸಮುದಾಯ ಹೊಂದಿರತಕ್ಕಂಥ ಜಿಲ್ಲೆ ಕೋಲಾರ. ಈ ಕೋಲಾರಕ್ಕೆ ಹಿಂದೆ 65 ವರ್ಷಗಳ ಹಿಂದೆ ಚೆನ್ನಯ್ಯನವರು ಮಂತ್ರಿ ಆದ ಮೇಲೆ ಇದುವರೆಗೂ ಆ ಸಮುದಾಯಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಸಿಗುತ್ತೆ ಅನ್ನೋ ಒಂದು ಉತ್ಸಾಹದಲ್ಲಿ ಏನಾದರೂ ಕೂಡ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಈ ಜಿಲ್ಲೆ ಬೆಂಗಳೂರಿಗೆ ಹತ್ತಿರವಾಗಿದ್ದರೂ ಕೂಡ ದೊಡ್ಡ ಹಳ್ಳಿ ಅಂತಿದೆ, ನಮ್ಮಲ್ಲಿ ಯಾವುದೇ ಕೂಡ ಹೆಚ್ಚಿನ ಸೌಲಭ್ಯಗಳು ಆಗ್ತಾ ಇಲ್ಲ, ಅವೆಲ್ಲವನ್ನು ಮಾಡಿ ಒಂದು ಮಾದರಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರಿಗೆ ನನಗೆ ಭಾಳ ದೊಡ್ಡ ಆಸೆ ಇತ್ತು. ಜಿಲ್ಲೆ ಜನ ಕೂಡ ನಿರೀಕ್ಷೆ ಮಾಡಿದರು, ಎನ್ ನಾರಾಯಣಸ್ವಾಮಿ ಅವರು ಮಂತ್ರಿ ಆದರೆ ಏನಾದರೂ ಕೂಡ ಡಿಫ್ರೆಂಟಾಗಿ ಮಾಡ್ತಾರೆ ಈ ಜನಕ್ಕೆ ಭಾಗಕ್ಕೆ ಅನ್ನೋ ಆಸೆ ಇತ್ತು. ಇವೆಲ್ಲದಕ್ಕೂ ಕೂಡ ಇವತ್ತು ಹೈಕಮಾಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ತಣ್ಣೀರನ್ನು ಹಾಕಿರ್ತಕ್ಕಂಥದ್ದು ಬಹಳ ನೋವಾಗಿದೆ. ನನ್ನೊಬ್ಬನ ನೋವಲ್ಲ, ಇದ್ರ ಹಿಂದೆ ನನ್ನ ಮಂತ್ರಿಗೆ ತಪ್ಪಿಸ್ಲಿಕ್ಕೆ ಯಾರೆಲ್ಲ ಮಹಾನುಭಾವರು ಈ ಜಿಲ್ಲೆಯಲ್ಲಿ ಸಂಸದರಾಗಿ ಮಂತ್ರಿಗಳಾಗಿ ಯಾರೆಲ್ಲ ಅನುಭವಿಸಿದ್ದಾರೆ ಅವ್ರ ಪಾಪ ಅಡ್ಡಗಾಲದ ಕಡೆ ಹಾಕಿದ್ರು. ಸಂತೋಷ, ಅವ್ರು ಚೆನ್ನಾಗಿರಲಿ. ಆದರೆ ನಿಮ್ಮನ್ನು ಈ ಜನ ಶಾಪ ನಿಮ್ಮನ್ನು ತಟ್ಟೆ ಬಿಡೋದಿಲ್ಲ. ತಟ್ಟದೆ. ಜನರನ್ನು ನೀವು 30 ವರ್ಷಗಳ ಕಾಲ ಬಳಸ್ಕೊಂಡ್ರಿ, ರಾಜಕೀಯವಾಗಿ ಬೆಳೆದ್ರಿ. ಇವತ್ತು ಅದೇ ಸಮುದಾಯವನ್ನು ತುಡಿತಾ ಬರ್ತಾ ಇದ್ದೀರಿ. ಇವತ್ತು ಅದನ್ನು ಮುಂದುವರಿದ ಭಾಗ ಇದು. ಆದರೂ ಕೂಡ ಇವತ್ತು ಹೇಳ್ತೇನೆ, ನಾವ್ಯಾರೂ ಕೂಡ ನೀವು ಮಂತ್ರಿ ಮಾಡಲಿಲ್ಲ ಅಂತೇಳಿ ತಿಳೋದಿಲ್ಲ. ನಾವು ನಾಳೆ ಸಭೆ ಸೇರ್ತಾ ಇದ್ದೀವಿ. ಈ 2 ಜಿಲ್ಲೆಯ ಶಾಸಕರು ಸುಬ್ಬಾರೆಡ್ಡಿ, ನಾನು, ಸುಧಾಕರ್ ಅವರು, ಕೊತ್ತೂರು ಮಂಜುನಾಥ್ ಅವರು, MLC ನಮ್ಮ ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ಮಂಜೇಗೌಡರು, ನಾವೆಲ್ಲ ಸಭೆ ಸೇರ್ತಾ ಇದ್ದೀವಿ. ನಾಳೆ ತೀರ್ಮಾನ ತಗೊಳ್ತೀವಿ. ನಮ್ಮ ಜಿಲ್ಲೆಯನ್ನು ಯಾಕೆ ನೀವು ಡಿಸ್ಟೋರಿಟ್ ಮಾಡ್ತೀರಿ, ಯಾಕೆ ಕಡೆಗಣಿಸ್ತೀರಿ? ನೀವು ಚುನಾವಣೆಗೆ ಬಂದಾಗ ಕುರುಡುಮಲೆ ಜ್ಞಾಪಕ ಬರ್ತದೆ, ದೇವಮಲೆ ಜ್ಞಾಪಕ ಬರ್ತದೆ. ಇಲ್ಲಿ ಬರ್ತೀರಿ, ಪೂಜೆ ಮಾಡ್ತೀರಿ, ಅಧಿಕಾರಕ್ಕೆ ಬಂದ ಮೇಲೆ ಕೋಲಾರನ ನೀವು ದೂರ ಇಡ್ತೀರಿ. ಇದು ಎಷ್ಟು ಮಟ್ಟಿಗೆ ಸರಿ ನಿಮಗೆ? ನಾವೇನು ದ್ರೋಹ ಮಾಡಿದ್ದೀವಿ? ನಮ್ಮ ಜನ ಏನು ದ್ರೋಹ ಮಾಡಿದ್ರು? ಇವತ್ತು ನಾವು ಹಿಂದೆ ಬಂದಂಥ ಎಲ್ಲ ಯೋಜನೆಗಳು, KC ವ್ಯಾಲಿ, ಎತ್ತಿನ ಹೊಳೆ, ಇವೆಲ್ಲವೂ ಕೂಡ ಇವತ್ತು ಹಾಳಾಗಿ ಹೋಗಿದ್ದಾವೆ. ಇಲ್ಲಿ ಕೇಳೋರ್ ಗತಿಲ್ದ ಆಗಿದೆ. ಜಿಲ್ಲೆಯ ಚಿಕ್ಕಣ ಇರ್ತಕ್ಕಂಥವರು ಬೆಂಗಳೂರಿನ ಟೂರಿಂಗ್ ಹೆಸರು ಬರ್ತಾರೆ ಹೋಗ್ತಾರೆ. ಹಾಗಾಗಿ ನಮ್ಮ ಜನಕ್ಕೆ ಖಂಡಿತವಾಗಿ ಕೂಡ 2 ಜಿಲ್ಲೆಗೆ ನೀವು ಮೋಸ ಮಾಡಿದ್ದೀರಿ. ಒಂದು ಜಿಲ್ಲೆಗೆ ಉದ್ದೇಶಪೂರ್ವಕವಾಗಿ, ಮಂಡ್ಯ ಜಿಲ್ಲೆಗೆ ಯಾವ ಭಾಗದಲ್ಲಿ ಇವತ್ತು ಮಂಡ್ಯ ನೀವೇ ಇದ್ದೀರಿ, ರಾಮನಗರಕ್ಕೆ ನೀವೇ ಮುಖ್ಯಮಂತ್ರಿಗಳಿದ್ದೀರಿ. ನೀವು ಮುಖ್ಯಮಂತ್ರಿಗಳು, ನಿಮ್ಮ ಪಕ್ಕದಲ್ಲಿ ಮಂಡ್ಯಗೆ 2 ಮಂತ್ರಿಗಳು, ಆ ಪಕ್ಕದಲ್ಲಿ ಮಾಗಡಿಗೆ ಒಬ್ಬ ಮಂತ್ರಿ, ಇದಾದ ನಂತರ ಆ ಸಿದ್ದರಾಮಣ್ಣ ಮಗ ಅವನ ಪಕ್ಕದಲ್ಲಿ ಮಂತ್ರಿ, ಚಾಮರಾಜನಗರ ಮಂತ್ರಿ. ಇಷ್ಟೆಲ್ಲ ನಿಮ್ಮ ಜಿಲ್ಲೆಗೆ 2-3 ಜನ ಮಾಡ್ಕೊಳ್ತೀರಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಕ್ಕಂಥ ಕೋಲಾರ ಜಿಲ್ಲೆ, ವಿಶೇಷವಾಗಿ ಕಳೆದ 50 ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಮತ ಆಗ್ತಕ್ಕಂಥ ಸಮುದಾಯಗಳು ಜನ ಇರ್ತಕ್ಕಂಥ ಭಾಗಕ್ಕೆ